ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮತ್ತೊಂದು ವ್ಲಾಗಿಗೆ ಸ್ವಾಗತ. ಮಗ, ಇದು ಒಂದು ಸ್ಪೆಷಲ್ ವ್ಲಾಗು. ಫ್ರೆಂಡ್ಸ್ ಜೊತೆಗೆ ಈ ಥರ ಒಂದು ಔಟಿಂಗ್ ಬಂದ್ಬಿಟ್ಟು ಯಾವತ್ತೂ ವ್ಲಾಗ್ ಮಾಡಿಲ್ಲ. ಸೊ ಇದು ಒಂಥರ ಔಟಿಂಗ್ ಬಂದ್ಬಿಟ್ಟು ಮಾಡ್ತಾ ಇರೋವಂಥ ವ್ಲಾಗು, ನೈಟ್ ಸ್ಟೇ ಆಗ್ತಿರೋವಂಥ ವ್ಲಾಗು. ಅದು ಹುಡುಗಿ ಜೊತೆ. ಯಾವ ಹುಡುಗಿ ಅಂತ ತೋರಿಸ್ತೀನಿ ಬನ್ನಿ. ಇದು ಅವ್ರದ್ದೇನೆ ಮನೆ. ಊರಿಗೆ ಬಂದಿದ್ವಿ. ಎಲ್ಲಿ ಅಂದರೆ ಕುಣಿಗಲ್ಲು. ಲೈಟ್ ಹಾಕ್ರಾ, ಲೈಟ್ ಹಾಕ್ರಾ. ಯಾವುದು ಲೈಟು? ಯಾವ್ದು ಲೈಟು? ಇವನು ಗೊತ್ತಲ್ಲ, ಇವನ ಬಗ್ಗೆ ಸೈಕ್ ಶಿಷ್ಯ ಗೊತ್ತಲ್ಲ. ಇವನು ಸೈಕ್ ಶಿಷ್ಯನೇ ಕಣ ನೀನು. ಇವನು ಕೂಲಿ ಬಾಯ್. ಹೇಳ. ಚಂದನ, ಇವಳು ಚಂದನ ಅಂತ ನನ್ನ ಫ್ರೆಂಡು. ಇವ್ರ ಮನೆಗೇನೆ ಬಂದಿರೋದು, ಕುಣಿಗಲ್ಲಲ್ಲಿ. ಹೇಳ, ಹಾಯ್ ಮಾಡು. ಹಾಯ್. ನಮ್ಮ ಅಕ್ಕ ಗೊತ್ತಲ್ಲ. ಮಾಮ್ಸಿ ಒಂದು ಸಾಂಗ್ ಆಡ್ತೀನಿ, ಮಾಮ್ಸ್ ಕೇಳಿಸ್ತೀಯಾ? ಈ ನನ್ನ ಮಕ್ಕಳು ಒಂದೊಂದಲ್ಲ ಏನ ಕಟ್ಟಿಸ್ಕೊ ಬಂದಿದ್ದ? ಚಿಕನ್, ಮಟನ್ನು, ಡಿಜೆ ಸ್ಪೀಕರ್. ಯಾರ್ದದು? ನಿಂದನಾ? ಎಲ್ಲ ಇದಾವೆ. ನಿಂದನ ಇದು? ನಮ್ದೇ ಎಲ್ಲ ನಮ್ದೇ. ಮ್ಯಾಮ್ದಂದ್ರೆ ನಮ್ದೇ. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನಾವು ಬೆಂಗಳೂರು ಬಿಟ್ಟಿದ್ದು ಅರೌಂಡ್ ಎಷ್ಟು ಗಂಟೆ? 9 ಗಂಟೆ ರಾತ್ರಿಗೆ ಬಿಟ್ಟಿದ್ದು. ಇವಾಗ ಬಂದಿದ್ದೀವಿ. ಎಲ್ಲ ಊಟ ಗೀಟ ಎಲ್ಲ ತೊಗೊಂಡು ಬರೋದು ಲೇಟ್ ಆಯಿತು. 11 ಗಂಟೆ 11:15 ಆಯ್ತಲ್ಲ ಟೈಮು. ಒಂಥರ 12 ಗಂಟೆ ಅನ್ಕೊಳ್ಳಿ. ಇವಾಗ ಟೆರ್ರಸ್ ಮೇಲೆ ಹೋಗ್ಬಿಟ್ಟು ಡಿನ್ನರ್ ಮಾಡಿಕೊಂಡು ಸ್ವಲ್ಪ ಸಾಂಗ್ ಹಿಂಗೆ ಸೌಂಡ್ ಬಾಕ್ಸ್ ಅದು ಹಿಡ್ಕೊಂಡು ಸ್ವಲ್ಪ ಹಾಕೊಂಡು ಜಿಗಿ 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 ಅಂತ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಎಲ್ಲ ವಿಡಿಯೋ ಎಲ್ಲ ತೋರಿಸ್ತೀನಿ. ನೋಡೋಣ. ನಾಳೆ ಬೆಳಗ್ಗೆ ಇನ್ನೊಂದು ಸಪ್ರೇಟ್ ಪ್ಲ್ಯಾನ್ ಇದೆ. ಸೊ ಅದನ್ನು ನೋಡ್ತಿರಲ್ಲ ಇದೇ ಬ್ಲಾಗಲ್ಲಿ ನೋಡಿ. ನೋಡಪ್ಪ, ನಮ್ಮ ಚಂದನ ಎಂತಂದು ಬಿಟ್ಟವಳೆ ಮ್ಯೂಸಿಕ್ಕು. ಹೂನಪ್ಪ, ನನ್ನ ಮಕ್ಕಳ್ರ ನೀವು ಇದ್ದೀರಾ ಟ್ರಿಪ್ಗಳಿಗೆ ಕರೆದ್ರೆ ನಾವು ಕೈಯಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀರ. ನೋಡಿ ಏನೇನು ಇಟ್ಟವಳೆ ಅಂತ. ನೋಡಪ್ಪ, ಅವ್ರು ಫುಲ್ ಎಂಜಾಯ್ಮೆಂಟ್ ಮಾಮ್ಸ್. ನಮ್ಮ ಮ್ಯಾಮೇನು ಸುಮಾರು ಅಂತಾನೆ ಏನು ಅಫಿಷಿಯಲ್ ಅಪ್ಪ. ಮಗ, ಬೆಳಿಗ್ಗೆ ಎದ್ದಿದ್ದೀವಿ. ಹಂಸಿ ನೋಡಿ, ಮನೆ ಕರ್ಕೊಂಬಂದು ಪರ್ಕೆ ಊಟ ಕಾನ್ಸೆಪ್ಟ್ ಬಿಟ್ಟವಳೆ. ಈ ತರ ಕಾನ್ಸೆಪ್ಟ್ ಗೊತ್ತಿರೋ ಗೊತ್ತಿರಲಿಲ್ಲ. ನನ್ನ ಇಲ್ಲಿ ಮನೆಗೆ ಬಂದ್ಬಿಟ್ಟು ಬೆಳಿಗ್ಗೆ 4 ಗಂಟೆ ಆಯ್ತು ಮಲಗಕ್ಕೆ. ರಾತ್ರಿ ಮಲಗೋದು 3 ಗಂಟೆ ಆಯ್ತದೆ. ಬೆಳಿಗ್ಗೆ 6 ಗಂಟೆಗೆ ಒಂದೊಂದಲ್ಲ ಇವ್ರದ್ದು. ಅತಿಥಿ ಸತ್ಕಾರ ಅಂದ್ರೆ ಇದೇ ಕಂಡ್ರಲ್ಲ. ಬಂದಿದ್ ಮೊದಲನೇ ದಿನನೇ ಪರ್ಕೆ ಕೊಡಬೇಕು ಅತಿಥಿಗಳಿಗೆ. ಇದೇ ಸರಿಯಾಗಿರೋ ಮರ್ಯಾದೆ. ನಮ್ ಚಂದನ ಸರಿಯಾಗವಳೆ. ಯಾರೇನ್ ಬರೋದ ಬಿಡಲ್ಲ. ಏನು ಇಷ್ಟ ಗುಡ್ಸ ಇಲ್ಲ ಮನೆ ಕಟ್ದಾಗಿಂದ ಇದನ್ನ ನನಗೆ ಕರ್ಕೊಂಬಂದ ಗೊತ್ತಾಗ್ಲಿಲ್ಲ. ಬೆಳಗ್ಗೆ 5:15 ಎಪ್ಸವಳೆ. ಸೈಕ್ ಆಗ್ತೈತಿ. ಗುಡ್ಸ ನೀಟಾಗಿ ಗುಡ್ಸಲಿ. ಶ್ರದ್ಧೆ ಭಕ್ತಿ ಎಲ್ಲ ಇರಬೇಕು ಮದುವೆ ಮಾಡೋದ್ರಲ್ಲಿ. ಹುಡುಗಿ ಕೆಲಸ ಮಾಡಕ್ಕೆ ಅವಳು ನೋಡಿ ಸೆಲೆಕ್ಟ್ ಆಗಿ ಗೊತ್ತಾಗ. ಅರ್ಲಿ ಮಾರ್ನಿಂಗ್ ಯಾಕೆ ದೀಪ ಸುಮ್ನೆ ಕಾಸು ಮಾಡ್ತೀಯ. ಸ್ನಾನ ಅಂತಾರೆ. ಯಾರು ಮಾಡ್ತಾರೆ ಮಾಮ್ಸಿ? ಬೆಳಗ್ಗೆ ಕಣ ಸ್ನಾನ ಮಾಡೋದಿನ ಯಾವಾಗ ಮಾಡ್ತಾವ ಸ್ನಾನ? ನಾನು ಮಧ್ಯಾಹ್ನ ಮಾಡೋದು. ಆಗ್ತಾ ಇಲ್ಲ ಅಪ್ಪ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ಬಿಟ್ಟು ಒಂದೊಂದಲ್ಲ ಇವ್ರದು. ರಾತ್ರಿ ಮಲಗಿರೋದು 3 ಗಂಟೆ ನಾವು. ರಾತ್ರಿ ಮಲಗಿರೋದು 3 ಗಂಟೆ ನಾವು. ನಿಮ್ಮಿಂದನೇ ಎಲ್ಲ. ಮಗ ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ಈಚೆ ಕಡೆ ಬಂದಿದ್ದೀನಿ. ರಾತ್ರಿ ನೋಡೋಕ್ಕಾಗಿರಲಿಲ್ಲ ಈಚೆ ಕಡೆ ಏನೇನಿದೆ ಅಂತ. ಇವಾಗ ನೋಡ್ತಾ ಇದ್ದೀನಿ ನೋಡಿ. ಈಚೆ ಕಡೆ ಎಲ್ಲ ಹೊಲ ಎಲ್ಲ ಉತ್ತಿದ್ದಾರೆ. ತೆಂಗಿನಕಾಯಿ ಎಲ್ಲ ಕೂಡಾಕವ್ರಪ್ಪ ಇಲ್ಲಿ. ನಮ್ಮ ಚಂದನ ಅವರ ತೋಟದಿಂದ ತಗೊಂಬಂದು ಹಾಕಿರೋದು ಅಂತ ಕಾಣಿಸುತ್ತೆ. ಎಳ್ನೀರು ಗಿಡ ಕುಡಿಯೋಣ ಇವತ್ತು. ಆದರೆ ಇಲ್ಲೊಂಥರ ಗಾರ್ಡನ್ ಥರ ಮಾಡಿದ್ದಾರೆ. ರಾತ್ರಿ ನೋಡಲಿಲ್ಲ, ಹಂಗೆ ಬಂದಿದ್ವಿ. ಕಾಣಿಸ್ತಿದ್ಯಾ? ಮನೇನೋ ಸೈಕ ಕಟ್ಟವ್ರೆ. ಓಯ್, ಬೆಳಿಗ್ಗೆ ಏನು ಮಾಡ್ತೀರಾ? ಚಿತ್ರಾನ್ನ, ಪುಳಿಯೋಗ್ರನ ಅಥವಾ ಉಪ್ಪಿಟ್ಟ? ಮಾಮ್ಸ್ ಏನು ಮಾಡ್ತಾರಂತೆ? ಚೈತ್ರಾನ ಅಲ್ಲ ಕಣ, ಚಿತ್ರಾನ. ಏನು ಮಾಡ್ತಾರಂತೆ? ಉಪ್ಪಿಟ್ಟು ಮಾಡಲ್ಲ ಅಂತ? ಉಪ್ಪಿಟ್ಟು ಚೆನ್ನಾಗಿರತ್ತೆ. ನಿನಗೆ ಗೊತ್ತಿಲ್ಲ ಟೇಸ್ಟ್. ನನ್ನ ಮಕ್ಕಳ್ರ ನಿಮಗೆಲ್ಲ. ಏನು ಮಾಡ್ತಿದ್ದೀರಾ? ಚಿತ್ರಾನ್ನ.
ಪಾತ್ರೆ ತೊಳಿತಿದ್ದೀರಾ, ಚಿತ್ರಾನ್ನ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ನೋಡಪ್ಪ ನಮ್ಮ ಮಿಸ್ ಹೆಂಗ್ ಮಾಡ್ತಾರೆ ಕೆಲಸ. ಚಂದ ಏನ್ ಮಾಡ್ತೀಯ ಇವತ್ತು? ಮಧ್ಯಾಹ್ನ ಅಲ್ಲ, ಸ್ಪೆಷಲ್ ಅದು, ಅದೆಲ್ಲ ಆಮೇಲೆ ಹೇಳೋದು ಸುಮ್ಮನೆ. ಅದೆಲ್ಲ ಸುಮ್ಮನೆ ಅದು ನೀನು ತಂದ್ಕೊಟ್ಟೋದ್ರ ಮೇಲೆ ಡಿಪೆಂಡ್ ಅಲ್ಲನೇ. ಅಪ್ಪ ಬೇಗ ಚಿತ್ರಾನ್ನ ತಿನ್ನೋಣ ಬಾ. ಇವಾಗೆಲ್ಲ ಶಾಂಪು ಗಿಂಪು ಏನೋ ತಗೊಂಬರೋಣ, ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು. ಗಂಡು ಮಕ್ಳು ಕೆಲಸ ಮಾಡಬೇಕು, ಹೆಣ್ಮಕ್ಳು ಕೆಲಸ ಮಾಡಬೇಕು. ಗಂಡಸ್ತರ ಅದ್ ಕಲ್ತ್ಕೊ ಫಸ್ಟ್. ಹೊಸ ಹಳ್ಳಿ, ಹೊಸ ಜಾಗ, ಹೊಸ ಎಮ್ಮೆ, ಹೊಸ ಮರ. ಅವೇ ನೋಡಿಲ್ದ ಅಂದ್ಕೊಂಡಿದ್ರ? ಗೂಬ್ ನನ್ ಮಗನೇ, ಇವಾಗ ಅಂಗಡಿಗೆ ಹೋಗ್ತಿರೋದು ಏನ್ ತರಕ್ಕೆ? ಹೊಸ ಶಾಂಪ್ ತರಕ್ಕೆ. ಹೊಸ ಶಾಂಪು, ಎಲ್ಲ ಹೊಸ ಶಾಂಪು ಸೋಪು ಎಲ್ಲ ತಗೊಂಬರೋದಿಕ್ ಹೋಗ್ತಾ ಇದೀವಿ. ನಮ್ ಊರಲ್ಲಿ ಎಲ್ಲ ಅಂಗಡಿಗಳ ಕಾಣಿಸ್ತಿಲ್ಲ, ಇಲ್ಲ ಫುಲ್ಲು ಯಾವ್ದೋ ರೋಡೇ ಇಲ್ಲ ಕಣಲ್ಲ ಈ ಊರಲ್ಲಿ. ಒಳ್ಳೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಊರಾಗೆಲ್ಲ ಏನು ಸೆನ್ಸ್ ರೋಡ್ ಹಾಕ್ಸಕ್ ಏನು ಸರ್ಕಾರದ ಬಜೆಟ್ ಬೇಡವೇನು? ಇನ್ನೇನು ಟ್ಯಾಕ್ಸ್ ಕಟ್ಟೋದು ನಾವು. ಅಪ್ಪ ಎಲ್ಲ ಮೇನ್ ರೋಡ್ ಒಂದು ಹಾಕಿಸ್ತಾರೆ. ಇದು ಗೌರ್ಮೆಂಟ್ ಸ್ಕೂಲ್ ಐತಲ್ಲ ಇಲ್ಲೊಂದು, ನೋಡಿ ಚಿಕ್ಕದು ಇಷ್ಟ ಐತೆ. ಅಪ್ಪ ಅಲ್ಲಿ ಯಾರು ಹುಡುಗರು ಇರಲ್ಲ. ಇಲ್ಲೇ ಓದಿರೋದು ಅನ್ಸುತ್ತೆ ನಮ್ ಚಂದನ, ಅದಕ್ಕೆ ಇಷ್ಟ ಪಾಠ ಮಾಡ್ತಾಳೆ. ಅಂಗಡಿ ಯಾವ ಕಡೆ? ಅಂಗಡಿ ಮುಂದನಾ? ಓಕೆ, ಏನ್ ಅದ್ರ ಕಣಕ್ ಹೋಗ್ಬೇಡಿ, ನಾವಿದೀವಿ ಆರಾಮಾಗಿದೆ. ಒಗ್ಗರಣೆ ಹಾಕ್ತೇನೆ ಎಲ್ಲ. ಕರ್ಬೇವು ಗಿರ್ಬೇವೆಲ್ಲ ಐತನ್ ಕಿತ್ಕೊಂಬರ. ಚಟಪಟ ಅನ್ಸಕ್ಕಿಲ್ಲ ಚಟಪಟ ಇದೇನೋ? ಕರ್ಬೇವು ಇದೇನ? ಮತ್ತೆ ಕಿತ್ಕೊಂಬರೇನು ಹೋಗಿ. ಇದು ಹಾಕಿದ್ರೆ ಅನ್ಸುತ್ತೆ ಕಣೆ ಬರೋದು ಸೌಂಡು. ಯಾವ್ದು? ಕರ್ಬೇವು. ಗುಡ್ ಕ್ವಶನ್, ಇಂಟೆಲಿಜೆನ್ಸ್ ನೀವು. ಗೇಟ್ನ ಓಪನ್ ಮಾಡ್ಬಿಟ್ಟು ಬಂದಿದ್ವಿ ಅಂಗಡಿಗೆ ಹೋಗ್ಬಿಟ್ಟು. ನಮ್ಮ ಅಖಿಲನ್ ನೋಡ್ಬಿಟ್ಟು ಯಾವುದೋ ನಾಯಿ ಹಿಂದೆಗಡೆ ಓಡ್ ಬಂದ್ಬಿಟ್ಟಿತ್ತು. ನಮ್ಮ ಚಂದನ ನೋಡ್ರೆ ನಾಯಿ ನೋಡ್ಸೋ ಅಂತ ಬಾಯ್ ಬಡ್ಕೊಂತ ಇದ್ಲು. ನಾಯಿ ಹೋಗೋಕ್ಕೆ ಇಲ್ಲ. ನಾವು ಏನೇನೋ ಸರ್ಕಸ್ ಮಾಡಿದ್ವಿ, ಆದರೂ ಹೋಗ್ತಾ ಇರಲಿಲ್ಲ. ವಾ ಕೂಲಿ ಬಾಯ್ ಹೋಗ, ಓಡಿಸ್ರೋ ಯಾಕೆ? ಅಯ್ಯೋ ನೋಡು, ನಾವಿಲ್ಲಿ ಇದ್ಬಿಟ್ಟುವಾಗ ಅಂದ್ರೆ ಹೋಗ್ತಿಲ್ಲ, ಒಳಗಡೆ ಹೊಂದ್ಕೊಂಡು ಹೊರಡಿಯೋ ಆಚೆ ಅಂತ. ಶಿಸ್ತಾಗಿ ಮಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಕೂತ್ಕೊಂಡಿದೀವಿ. ತಣ್ಣೀರು ಸ್ನಾನ. ಕರಿಯ ಹೆಂಗಾಯ್ತು ತಣ್ಣೀರು ಸ್ನಾನ? ಬ್ಲ್ಯಾಕಿ ಕರಿಯ ಅಖಿಲ. ಓ ಇವನ್ಗೆ ಏನಂತ ಕರಿಬೇಕು? ಇವನ್ಗೆ ಕರಿ ನನ್ ಮಗನೇ, ಕರಿ ಬಾಸ್. ಏನು ಓದ್ಗಿದ್ದಾನ ಇವನು? ಇದ್ದೇನೋ ಓದ್ಗಿದ್ದೇನೋ? ಹೆಂಗೈತೆ ತಣ್ಣೀರ್ ಸ್ನಾನ? ಈಗ ನನ್ನ ಮಗನಿಗೆ ನಮಗೆ ಒಂದೊಂದಲ್ಲ ಅಪ್ಪ, ಒಂದು 20 ಸಲ ಹೇಳ್ಬೇಕು ಇವನಿಗೆ. ಕರಿ ನಮ್ಗೆ ಇದಕ್ಕೆ ಹೋಗಕ್ಕೇನೆ 1 ಅವರ್ ಬೇಕು ಬಾ. ನಮ್ಮ ಅಕ್ಕಿಲ ಬರೋದು ಇನ್ನೂ 1 ಅವರ್ ಆಗುತ್ತೆ ಅಂತ ಹಂಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ನಿಧಾನಕ್ಕೆ ಮಾಡ್ರೆ ಬೆಳಗಾಗ್ಬಿಡ್ತಿದ್ದೆ. ಅಪ್ಪ ಒಂದ್ಸಲ ಬೆಳಗಾರ ಎಲ್ಲಾರ್ದು ಆಯ್ತು ಆಗ್ಲೇ ಸ್ನಾನ. ನಿದ್ದೆ ಬಂದಿಲ್ಲ ನೀನು ಮಾಡ್ಬೇಕಪ್ಪ ತರ. ಮಾಡ್ತೀನಿ ಮೇಲೆ ಮಾಡೇ ಮಾಡ್ತೀನಿ. ನಿನ್ಗೆ ಬರೀ ಇಂತ ಮಾಡ್ತಾನ ಕೆಲಸ. ನೀನ್ ಏನೇನೋ ಮಾಡ್ತೀಯ. ಗುಡ್ ಮಾರ್ನಿಂಗ್ ಹೇಳ್ತೀನಲ್ಲ ಮತ್ತೆ ಇದ್ದಿತ್ತು ಅಷ್ಟೇ. ನೀನ್ ಹೇಳೋದೇ ಖುಷಿ ಆಗಲ್ಲ. ಬೇರೆ ಹೇಳಿದ್ರೆ ಹುಡುಗಿ ಹೇಳಿದ್ರೆ ಖುಷಿ ಆಗುತ್ತೆ. ನೀನ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ನೀನ್ ಹೇಳಿದ್ರೆ ಒಂದೊಂದು ಗುಡ್ ಮಾರ್ನಿಂಗು ನಾವು ವೆರಿ ಗುಡ್ ಮಾರ್ನಿಂಗ್ ಹೇಳಬೇಕು. ಬಿರಿಯಾನಿ ಬೇಡ ಮುಚ್ಚ. ಅದೇನೋ ಗುಡ್ ಮಾರ್ನಿಂಗ್ ಹುಡುಗಿರು ಹೇಳಿದ್ರೆ ಖುಷಿ ಆಗೋದು. ಅದೇನೋ ಸುಮ್ಮನೆ ಗಮ್ತೀವಿ, ಬಟ್ ವೈಫ್ ಬರುತ್ತೆ. ನಿಂಗೆ ಅವನಿಗೆ ನಾನು ಯಾರು ಹೇಳ್ತಾರೇನೋ ಗುಡ್ ಮಾರ್ನಿಂಗ್ ಹೇಳ್ತಾರೆ? ಹೇಳಲ್ಲೇನೋ? ಯಾಕೆ? ನೀನ್ ದಂಡು ಪಳ್ಳೆ ಯಾವಾಗ ಮೀಸೆ ಪಡಿಸ್ಕೊಂಡು ಮೀಸೆ ಗಡ್ಡ ಯಾವಾಗ ಪಡಿಸ್ಕೊಂಡು ದಂಡು ಪಡೆ ಇವನ್ ತರ ಹಿಂಗೆ ಹೆಂಗೆ ಪೋಸ್ ಕೊಡಿ. ನೀನ್ ಕೊಡ್ತಾ ಕರೆಕ್ಟ್ ಆಗಿ ತೋರ್ಸು, ಗೊತ್ತಾಗ್ತಿಲ್ಲ. ಇವಾಗ ಯಾರು ದಂಡು ಪಳ್ಳೆ ಯಾವ್ದೋ ಸಾಂಗ್ ಇದೆ, ಚೇಂಜ್ ಮಾಡ್ರೆ ಕನ್ನಡ ಹಾಕ್ರಲ್ಲಿ. ಮಾಮ್ಸ್ ಇದಕ್ಕೆ ಎಂತ ಸ್ಟೋರಿ ಐತೆ ಗೊತ್ತಾ ಮಾಮ್ಸ್? ಈ ಟ್ರೂ ಲವ್ ಸ್ಟೋರಿ. ಇದಕ್ಕೋಸ್ಕರ ಅವ್ನು ಸಾಯ್ತಾನೆ. ನಾನ್ ಸತ್ರ ನಮ್ಮ ಹುಡುಗಿ ಯಾರು ನೋಡ್ಕೊಂತಾರೆ? ನಿಮ್ಮ ಹುಡುಗಿ ಯಾರು ಅವಳೆ? ಏನೇನ್ ಮಾಡಿದ್ದೀರಾ?
ಚಿತ್ರಾನ್ನ ಮೊಸರನ್ನ ಇಲ್ವೇನು? ಮೊಸರನ್ನ ಬೇರೆ ಮಾಡ್ಬೇಕಿತ್ತ, ಹೇಳಿದ್ರೆ ಮಾಡಿವಪ್ಪ. ಬರೀ ಚಿತ್ರಾನ್ನ ಮಾಡಿದ್ರಾ? ಹ್ಮ್, ಚಿತ್ರಾನ್ನ ಕಲಿಸ್ತಾವಳ ನಮ್ಮ ಅಕ್ಕ. ಕಲ್ಸಿದೀವಿ, ಎಲ್ಲ ರೆಡಿ ಇದೆ, ಇವಾಗ ಹಾಕ್ಕೊಡ್ಬೇಕು. ಚಂದನ ಕಲ್ಸ್ಕೊಳೇನು? ಏನ ಕಲ್ಸಿದ್ದು? ಚಂದನ ಕಲ್ಸಿದ್ದು. ಓಕೆ, ಇವಾಗೆಲ್ಲ ನಾಷ್ಟ ಮಾಡ್ಬಿಟ್ಟು ಈಚೆ ಕಡೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀವಿ. ಫಸ್ಟು ನಾಷ್ಟ ಮಾಡೋಣ. ಏಯ್ ಬಾರಲ್ಲ ತಿನ್ನೋ. ಮ್ಯಾಮ್ ಬಂದು ಕಡೆ ನೀನು ಬೋಳೆ ಮಗ ಬಾ ಅಂದ್ರೆ ತಿನ್ನೋದು ನೀನು? ಹಂಗಲ್ಲ, ನಮ್ಗೆಲ್ಲರೂ ಬಂದ್ರೆ ತಿನ್ನಲ್ಲ ನಾನು. ಎಂತೆಂತ ನನ್ನ ಮಕ್ಕಳು. ಏಯ್ ಬಾರ ಕೊಲ್ಲಿ ಬಾಯ್. ಯಾಕೆ ಒಂದು ಜೋಗ ಕೈ ಬಿಟ್ಕೊಂಡು ಕೂತ್ಕೊಂಡವನೆ? ಯಾವಾಗ ಬೆಳಗ್ಗೆ ಬಿಟ್ಕೊಂಡಿಲ್ಲ, ಅಕ್ಕಿವ ಬಿಡ್ಕೊಂಬಂದವನೆ. ಹೆಂಗಿದೆ ಚಿತ್ರಾನ್ನ? ಚೆನ್ನಾಗಿದೆ. ಸಿಹಿ ಮಾಡಿದ್ದು, ಸಿಹಿಗೆ ಕೈ ಇಸ್ಕೊಡಿ. ನಂದು ಕ್ರೆಡಿಟ್ಸ್ ಇದೆ, ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟ ಅಲ್ವಾ? ಸಖತ್ತಾಗಿ ಏನ್ ಬರ್ತಿದೆ ಸಿಕ್ಕಿಗೆ ಬಾಯಿಗೆ. ಹೆಂಗಿದೆ ಗೌತಮ್? ಅದು ಸ್ಪೈಸ್ ಮಸಾಲೆ ಇದೆಯಲ್ಲ ಬಾಯಿ ಸಿಗ್ತಾ ಇದೆ. ಬಾಯಿ ಬಂದ ರಿವ್ಯೂ ಕೊಡ್ತಾರೆ. ಅಪ್ಪ ನಮ್ಮ ಚಂದನನ ಬೆಳಗ್ಗೆ ಎದ್ದು ಹೂವು ಎಲ್ಲ ಕಟ್ಕೊಂಡು ಎಲ್ಲ ಏನೇನು ಮಾಡಲ್ಲ ಇವಳು, ಎಲ್ಲ ಮಾಡ್ತಾಳಪ್ಪ. ಯಾಕೆ ನೀನ್ ಹಿಂಗೆ ಫುಲ್ ಒಂಥರ ಡಿವೋಷನಲ್ ಪಾರ್ಟಿ ಅಂದ್ರೆ ಪಾರ್ಟಿ, ಪಬ್ ಅಂದ್ರೆ ಪಬ್ಬು ಎಲ್ಲ ನೋಡಿ ಎಲ್ಲದಕ್ಕೂ ಸೂಟ್ ಆಗ್ತಾಳೆ. ಪಬ್ ಅಂತಲೇ ಎಲ್ಲದಕ್ಕೂ ಸೂಟ್ ಆಗ್ತಾಳಪ್ಪ. ಪೂಜೆಗೂ ಸೂಟ್ ಆಗ್ತಾಳೆ, ಈ ಕಡೆ ಎಲ್ಲಾ ಕಡೆಗೂ ಸೂಟ್ ಆಗ್ತಾಳೆ. ದೇವಸ್ಥಾನಕ್ಕ ಏನ್ ದೇವ್ರೇನು ನಿಮ್ಗೆ ಕಳ್ಸ ಕನ್ನಡಿ ಇಟ್ಕೊಂಡು ಏನೋ ಇವ್ರು ಗೊತ್ತಿರ ಅಂತ ಕೈಕೊಂಡು ಕುತ್ಕೊಂಡು ನೀವು ಊಟ ಮಾಡ್ಬಿಡ್ರಿ ಅಂತ ಕೈಕೊಂಡು ಕುತ್ಕೊಂಡು ಇದು ಮಾಡ್ತಿರ್ತೈತೇನಲ್ಲ, ಜಪಾನ್ ಮಾಡ್ತಿರ್ತೈತೆ ತಪಸ್ಸು. 12 ಗಂಟೆ ಆಗೈತಲ್ಲಿ, ಊಟ ಮಾಡ್ರೆ ಯಾಕೆ ಹಿಂಗೆ ರೋದನೆ ಕೊಡ್ತೀರ? ದೇವ್ರಲ್ಲಿ ಊಟ ಬಿಟ್ಟು ಬರ್ರಿ ಅಂತ ಹೇಳುತ್ತಾರೆ ನಿಮಗೆ. ಮಾಂಸ ಯಾವ್ದು ಮಾಂಸ ಇದು? ಏನಪ್ಪ ಅವ್ರ ನಂಬಿಕೆ ಬಿಡು, ಹೋಗ್ಲಿ ಸುಮ್ಮನೆ ಹಾಕ್ಬೇಕು. ಅಲ್ಲ ತಲೆಯಲ್ಲಿ ಏನಾದ್ರು ಐತ ಇವ್ರಿಗೆ? ಇಲ್ಲ, ನನ್ಗೆ ಅದೇ ಡೌಟು. ಎಲ್ಲಾರು ಸ್ನಾನ ಮಾಡಿದ್ದಾರೆ. ಸ್ವಾಮಿ ದೇವರೇ, ಚಂದ ಒಳ್ಳೆ ಹುಡುಗ ಸಿಗ್ಲಪ್ಪ. ನಾವೇನ್ ಬಡ್ಕೋಬೇಕು ಮತ್ತೆ? ಲೋಕಲ್ ನಾವು ಲೋಕಲ್. ಲೋಕಲ್ ಸುಮ್ಮನೆ ಇರಬೇಕು. ಇದು ಇದು ಹೋಗಿ ಹೋಗ್ರಿ ಸೈಲೆಂಟ್ ಆಗಿ. ಮಗ ನಾಷ್ಟ ಮಾಡ್ಕೊಂಡು ಇವಾಗ ಹೊರಟಿದೀವಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಕುಣಗಲಲ್ಲಿ ಹೋಗ್ತಾ ಇದೀವಿ. ಏನೇ ಕತೆ ಒಂದು ವಾಸ್ಕೋಡಿಗ ಇವನ್ ಮ್ಯಾಪ್ ಹಾಕ್ತಾನೆ. ಒಂದ್ ಪ್ಲೇಸ್ ಹೇಳೋದ್ರೆ ಎಲ್ಲ ಮುಂದಕ್ಕೆ ಹೋದ್ಮೇಲೆ ಅಲ್ಲೋಬೇಕು ಇಲ್ಲೋಬೇಕು. ಅದು ಹೋಸಲ ನಂಜನಗೂಡಕ್ಕೆ ಏನಕ್ಕೆ ಮಿಸ್ ಆಯ್ತು ಅಂದ್ರೆ ಗಾಯ್ಸ್, ನಂಜನಗೂಡು ಅಂತ ಹಾಕಿದ್ದ, ನಂಜನಗೂಡು ಟೆಂಪಲ್ ಹಾಕಿಲ್ಲ, ಹಂಗಾಗಿ ಕನ್ಫ್ಯೂಸ್ ಆಯ್ತು. ಈ ಸಲ ಕರೆಕ್ಟ್ ಆಯ್ತು ಟೆಂಪಲ್. ನಾನು ಕೂದಲು ನೋಡ್ರಿ ನನ್ನ ಮೇಲೆ ನನಗೆ ಕ್ರಶ್ ಆಗುತ್ತಲ್ಲ ಮಾಂಸ. ಯಾರು ಮಾಡ್ತಿದ್ದೀರಾ? ಎಲ್ಲ ನಿಮ್ಮ ಅಪ್ಪ ಅಮ್ಮ ಇಲ್ಲ? ಕುಂಟೆ ಬಿಡ ನಂಬರ್ ಕಾಣಲ್ಲ ಯಾವ್ದ್ರ ಕಂಪ್ಯೂಟರ್ ಕಂಡ್ರು ಯಾಕೋ ಏನೇ ಮಾಡಲ್ಲ. ಕುಂಟೆ ಬಿಡ ನಂಬರ್ ಮಾಡಿ ಹೇಳ್ತೀನಿ. ಸುಮ್ನಿರೋ ಅಕ್ಕಿಲ ಇಶ್ಯೂ ಆಗುತ್ತಿಲ್ಲಿ. ಗೊತ್ತಿನ ಕಣ ಬಾಯ್. ನಡಿ ಮುಂದೆ ಸ್ಟ್ರೈಟ್, ಆ ಲೆಫ್ಟ್ ಅಲ್ಲಿ ಚೌಟ್ರಿ ಬಿದ್ದಾಕ. We are here at ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಸನ್ನಿಧಿ ಕುಣಿಗಲ್. ನಾನು ಸುಮಾರು ವರ್ಷ ಆಗಿತ್ತು ಇಲ್ಲಿಗೆ ಬಂದು, ಸುಮಾರು ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಏನು ಮಗ ಇಷ್ಟೊಂದು ರಶ್ ಇದೆ? ಎಷ್ಟೊಂದು ರಶ್ ಇದೆ, ಜನ ಜಾಸ್ತಿ ಅವ್ರೆ. ನಮ್ಮ ಕರಿಯಂಗೆ ಬರೋಕೆ ಆಗ್ತಿಲ್ಲ, ಅಲ್ಲೇ ಮಲ್ಕೊಂಬಿಟ್ಟು ಒಂದು ಕಾರಲ್ಲಿ. ಜನ ಅಂತೂ ಜೋರಾಗಿ ಬಂದಿದ್ರು. ನಾವು ಧರ್ಮಸ್ಥಳಕ್ಕೆ ರೀಸೆಂಟಾಗಿ ಹೋಗಿದ್ವಲ್ಲ, ಧರ್ಮಸ್ಥಳದಲ್ಲೂ ಇಷ್ಟು ಲೇಟ್ ಆಗಲಿಲ್ಲ ನಮಗೆ ದರ್ಶನ ಆಗೋದಕ್ಕೆ. ಇಲ್ಲಿ ಮಾತ್ರ ಹೆವಿ ಲೇಟ್ ಆಯಿತು, ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. 2 ಅವರ್ ನಿಂತಿದ್ವಿ ಅಂತ ಕಾಣಿಸುತ್ತೆ. ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹೆಬ್ಬೂರಲ್ಲಿ ಹಾಕೊಂಡ್ವಿ ಗಾಡಿನ. ಚಿಕನು ಮಟನು ಎಲ್ಲ ತೊಗೊಬೇಕಾಗಿತ್ತು. ಏನಂತಂದ್ರು? ಮಾಮ್ಸ್, ಇದು ಮಟನ್, ಇದು ಚಿಕನ್, ಮಜ್ಜಿಗೆ, ಮೊಸರು, ತರಕಾರಿ ಎಲ್ಲ ಐತಪ್ಪ. ಫುಲ್ ಮಳೆ ಬೇರೆ ಬರ್ತಾ ಇದ್ದ ನಮ್ಮ ಅಜ್ಜಿ ವೆದರ್ಗೆ. ಬಾರೆ ಬೇಗ ಕುಕ್ಕರ್ ಬೇಗ ಬಾ. ಕುಕ್ಕು ಇಕ್ಕಪ್ಪ ಒಳಗೆ ಮಳೆ ಬೇರೆ ಬರ್ತಾ ಇತ್ತು. ಹೀಗಾಗೈತೆ ವೆದರ್ ಅಂತೂ. ಮುಂದೆ ಬಂದ್ಬಿಟ್ಟು ಮಾಡು.
ಉಳಿದಿರೋ ಐಟಮ್ ಎಲ್ಲ ಇಲ್ಲಿ ಇಡ್ರಿ. ಒಂದ್ಸಲ ಪೂಜೆ ಮಾಡ್ಬೇಕು ಇದಕ್ಕೆ. ಸಿಹಿ ಪೂಜೆ ಮಾಡ್ತೀವಿ. ಇದಕ್ಕೂ ಮಾಡ್ತೀನಿ ಪೂಜೆ ಅದಕ್ಕೆ. ಫುಲ್ ಪೂಜೆ. ಚಿಕ್ಕಣ್ಣ ಸ್ವಾಮಿ ಪ್ರಸಾದನು ಹೊಡಿತಾರ. ದೇವ್ರಿಗೂ ಪ್ರಾಣಿಹಿಂಸೆ ಮಾಡ್ಬೋದೇನು? ಹಾ ಇನ್ನೇನಪ್ಪ ಮಾಡ್ತಾರೆ? ತಿಂತ್ಯ ಗೊತ್ತಾಗಲ್ವೇನು? ಮಾರಮ್ಮ ಅಂತ ಹೋಗ್ಬಿಟ್ಟು ತಿಂತಿರಲ್ಲ ಅಲ್ಲಿ. ಯಾವ ದೇವ್ರು ನಮ್ ಕಡೆ ಎಲ್ಲ ಮಟನ್ ಮಾಡೋದೇ, ಮಟನ್ ಚಿಕನ್ ಜಾತ್ರೆ ಮಾಡೋದೇ ದೇವ್ರ ಹೆಸರಲ್ಲಿ. ಕೂಲಿ ಬೈಕ್ ಸೊಂಟ ಬಿದ್ದು ಇಟ್ಕೊಂಡು ಕಾರ ಹಿಂಗೆ ಕೂತ್ಕೊಂತಾನೆ, ಇಲ್ಲೂ ಹಿಂಗೆ ಕೂತ್ಕೊತಾನೆ. ಯಾಕೆ ಬೆಳಗ್ಗೆ ತಿಂದಿಲ್ಲ? ದೊಡ್ಡ ಭಕ್ತಿಗಳು, ಭಕ್ತಿಯಿಂದ ಊಟ ಮಾಡ್ದಂಗೆ ಹೋದ್ರೆ ಅವರಿಗೆ ಎಲ್ಲ ಫಲ ಸಿಗೋದು ದೇವರಿಂದ. ದೇವರು ಒಲೆದು ಹಂಗೆ ತಿರ್ಕೊಂಬಿಡ್ಬೋದು. ಇವಾಗ ಚಿಕ್ಕಣ್ಣ ಸ್ವಾಮಿ ತಿರ್ಕೊಂಬಿಡು, ಹಿಂದಕ್ಕೆ ತಿರ್ಕೊಂಬಿಡ್ತಿದ್ದಾನ ಇವಳು ಭಕ್ತಿ ಮೆಚ್ಚಿ. ಚಿಕ್ಕಣ್ಣ ಸ್ವಾಮಿನೇ ಅನ್ನೋದು, ಇನ್ನೇನಂತಾರೆ? ಅಪ್ಪ ನಿನಗಿಂತ ಏನು ರೆಸ್ಪೆಕ್ಟ್ ಕೊಡು. ಅವ್ನು ದೇವ್ರ ಸಾಂಗ್ಗಳು ಹೆಂಗಾಡ್ತಾನೆ ಹೇಳೋ, ಎಂತೆಂಥ ಪದಗಳು ಯೂಸ್ ಮಾಡ್ತಾನೆ. ಯಾವುದೇ ಬಾಡೋಗಿರೋದು ಕೊಟ್ಟವನೆ, ಕೊತ್ತಂಬರಿ ಸೊಪ್ಪು. ಅವನೇನಕ್ಕೆ ಕೂರ್ಸ್ಕೊಂಡಿದ್ದೆ ಪಕ್ಕದಲ್ಲಿ? ಸುಮ್ಮನೆ ಕಾಂಟ್ರಿಬ್ಯೂಷನ್ ಜೀರೋ ಕಾಂಟ್ರಿಬ್ಯೂಷನ್ ಅಲ್ಲಿ ಅವ್ನ್ ಮೈನಸ್ ಕಾಂಟ್ರಿಬ್ಯೂಷನ್. ನಾವು ಅಸೈನ್ ಮಾಡೋರು, ಜಾಬ್ ಅಸೈನ್ ಮಾಡೋರು. ಅವ್ರು ಆ ಕೆಲಸ, ನಿಮ್ಗೆ ಈ ಕೆಲಸ. ಮ್ಯಾನೇಜರ್ ನಾನು. ಬಾರ ಬೆಳ್ಳುಳ್ಳಿ ಸುಳಿ ಬಾರಲ್ಲಿ ಜಜ್ಜದಂತೆ ಸುಳ್ದ್ಬಿಟ್ಟೆ ಜಜ್ಜದು. ನಂಗೆ ಜಜ್ಬಿಡ್ತಾನಂತೆ. ಸಂದು ಇವತ್ತು ಏನೇನು ಮಾಡ್ತಾಳೆ ಗೊತ್ತಾ? ಬಿರಿಯಾನಿ ಮಾಡ್ತಾಳೆ, ಚಿಕನ್ ಫ್ರೈ ಮಾಡ್ತಾಳೆ. ಏನಿದು ಸೇರು ನೋಡಿದ್ದೆ? ಹೌದಾ? ಆಮೇಲೆ ಮಟನ್ ಫ್ರೈ, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಆಮೇಲೆ ಮಟನ್ ಕೈಮಾ ಉಂಡೆ ಅಲ್ವಾ? ಅವೆಲ್ಲ ಮಾಡ್ತಾಳೆ ಇವತ್ತು. ಏನ್ ಮಾಡೋಣ ಇದ್ರಲ್ಲಿ? ಚಿಕನ್ ಬಿರಿಯಾನಿ ಮಾಡುವ ವಿಧಾನ. ಫಸ್ಟ್ ಚಿಕನ್ ಅನ್ನು ಚೆನ್ನಾಗಿ ತೊಳೆಯಬೇಕು. ಚಿಕನ್ ಲೆಗ್ ಪೀಸ್ ಇಲ್ಲ, ಇದೆ ಚಿಕನ್ ಲೆಗ್ ಪೀಸ್. ತಿಂತೇನಾ ಹಸಿದು? ನಮ್ ಕರಿಯಂಗ. What is going on? ऐसा डालने का चिकन को इधर ಈ ಥರ करने का. ಒಂದು 3-4 ಸಲ ಬಸಿಬೇಕು ಹಿಂಗೆ ನೀರ್ನ. ಆಮೇಲೆ ತಿಂತೇನೆ ಕಿಡ್ನಿ. ಯಪ್ಪ ಬೇಡ. ಆಟಗಳು ಬೇಸಾದ್ಮೇಲೆ ಆಟು, ಕೋಳಿ ಆಟು. ನಿಮಗೆಲ್ಲ ಆಟ ಇಲ್ವಲ್ರಲ್ಲಿ? ಕೋಳಿ ಆಟ ತಿನ್ನಲ್ಲ ಅಂತೀರಾ? ನೀನ್ ತಿಂದು ನಿನಗೆ ಸ್ವಲ್ಪ ಜಾಸ್ತಿ ಆಗ್ಲಿ ಆಟ. ಆಟ ತಿಂತೀನ ಕರಿಯ? ಆಟು, ಕೋಳಿ ಆಟು ಎಷ್ಟು ಜನ ತಿಂದ? ಹುಡುಗಿಯರ್ದು ಆಟ ತಿನ್ನ ಅಂದ್ರೆ ಯಾವ ಹುಡುಗಿಯರ ಎಂತೆಂತ ಮಾತಾಡ್ತಾರೆ. ಹುಡುಗಿಯರ ಆಟ ತಿಂತೀನಿ ಹುಡುಗಿರ ಆಟ ಗೆಲ್ಲಬೇಕು, ತಿನ್ನೋದಲ್ಲ. ಅದೇ ಕಣ ಗೆಲ್ಲೋದು ಮೀನ್ಸ್ ತಿನ್ನೋದು. ಇದು ಕೋಳಿ ಬೀಜ ಇದೆ ತಿಂತ್ಯಾ? ಕೋಳಿ ಬೀಜ ತಿನ್ನಲ್ಲ. ಇನ್ನೇನ್ ತಿಂತ್ಯಾ? ಕೋಳಿ ಇದನ್ನ ತಿಂತೀನಿ. ಕೋಳಿ ಟಿಕ್ಕ ತಿಂತ್ಯಾ? ಚಿಕನ್ ಟಿಕ್ಕ ಫೇವ್ರೆಟ್ ಅಂತ. ಅಪ್ಪ ಚಿಕನ್ ತೊಳೆದಿದ್ದೀನಿ. ಇದೆಲ್ಲ ಏನೇನು? ಈರುಳ್ಳಿ, ಟೊಮೊಟೊ, ಆಮೇಲೆ ಎಲ್ಲ ಸರಿ. ಇದೇನಿದು ಪೇಸ್ಟು? ಅದು ಇದಕ್ಕೆ ಮಾಡ್ಕೊಂಡಿದ್ದೀವಿ ಬಿರಿಯಾನಿಗೆ, ಆಮೇಲೆ ಫ್ರೈಗೆ. ಚಿಕನ್ ಸರಿಯಾಗಿ ತೊಳೆದಿದ್ಯಾ ಅನ್ನೋದು ಡೌಟು ನಂಗೆ. ಹೋಟ್ಲಾಗೆಲ್ಲ ತೊಳೆದಂಗೆ ಹಾಕಂಗೆ ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಚಪ್ ಪುರ್ಸ್ಕೊಂಡು ತಿಂತೀರಾ ಅಲ್ಲಿ? ಇದು ನೀಟಾಗಿ ತೊಳೆದಿರೋದಕ್ಕೆ ನಮಗೆ. ಹಾಂ, ಇದೇನು ಬಿರಿಯಾನಿಗೆ ಫ್ರೈ ತಾನೆ? ಒಬ್ಬಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಬಿರಿಯಾನಿ, ಚಿಕನ್ ಸಾಂಬಾರು, ಮಟನ್ ಇಲ್ಲ. ಮಟನ್ ಕೆಳಗಡೆ ಐತೇನೆ. ನಮ್ ಸಿ ನೋಡಪ್ಪ, ಏನೇ ಅನ್ನ ಇಲ್ಲ ತಗೊಂಬಂದಿ? ಚಿತ್ರಾನ್ನ? ಇದ್ರ ಮುಂದೆ ಯಾಕೆ ಚಿತ್ರಾನ್ನ ತಂದಿದ್ಯಾ? ನಿನಗೆ ಚಿತ್ರಾನ್ನ ಕಣೋ. ಚಿತ್ರಾನ್ನ, ನಮಗೆ ಚಿಕನ್. ಅನ್ನದಾತೆ ಮಹಾಪೂರ್ಣೆ ಸುಖಿ ಭವ.
ಊಟ ರೆಡಿ ಆದಾಗ 5 ಗಂಟೆ ಆಗಿತ್ತು. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ಬಿಟ್ಟಿತ್ತು. ಅವ್ನ ಅಜ್ಜಿ ಊಟ ಹಾಕಿದ್ರೆ ಸಾಕು ಗುರು, ತಟ್ಟೆಗೆ ಹಾಕೊಂಡು ಗಬಾ ಗಬಾ ಅಂತ ತಿನ್ನೋಣ ನಂಗಿತ್ತು. ಕೊಡ್ರೋ ಹೊಡಿರೋ ಶಬಾಷ್. ಆಮೇಲೆ ಕೈ ತೊಳ್ಕೊಂಡ್ಮೇಲೆ ಶೇಕ್ ಹ್ಯಾಂಡ್ ಕೊಡ್ತೀವಿ. ಅವಳು ತಿನ್ಬೇಕಲ್ಲ. ಏಯ್ ಮುಸ್ರೆ ಡಿಪಾರ್ಟ್ಮೆಂಟ್ ಅವಾಗ ಕ್ಲೀನ್ ಮಾಡು. ಮುಸ್ರಿ ಡಿಪಾರ್ಟ್ಮೆಂಟ್ ರಿಟೈರ್ಮೆಂಟ್ ಕೊಟ್ಟು ಅದೇನು ಗೌರ್ಮೆಂಟ್ ಜಾಬ್ ಏನು ರಿಟೈರ್ಮೆಂಟ್ ನೋಡಿ ಅದು ಬಿಡಲ್ಲ. ನೀನ್ ಬಿಟ್ರು ಅದು ಬಿಡಲ್ಲ. ನಾನು ಚಂದ ಮೇಡಮ್ ಕೊಟ್ಟಿದ್ದೀನಿ. ಮುಸ್ರೆ ಡಿಪಾರ್ಟ್ಮೆಂಟ್ ಅಪ್ಪ ಅವಳು ಅಡಿಗೆ ಡಿಪಾರ್ಟ್ಮೆಂಟ್ ಅವಳ್ದೆ, ಮುಸ್ರೆ ಡಿಪಾರ್ಟ್ಮೆಂಟ್ ಅವಳ್ದೆ, ಎಲ್ಲ ಡಿಪಾರ್ಟ್ಮೆಂಟ್ ಅವಳ್ದೆ. ಆಲ್ರೌಂಡರ್. ಏ ಚಂದನ ಬೇಗ ಬಾ. ಬೇಗ ಬರ್ರಪ್ಪ. ಇನ್ನೇನು ಟಾಟಾ ಹೇಳಿ ಮಸ್ತ್ ಚಂದ ಫಾಸ್ಟ್. ಅವಳು ಗೊತ್ತಾಳಲ್ಲ, ಇನ್ನು ಅವಳಿಗೆ ಟಾಟ ಹೇಳೋದು. ಎಲ್ಲರನ್ನ ಹೇಳ್ಕೊಂಡು ಹೋಗೋದೀಗ. ಅಕ್ಕಿಲ್ಲ ನಾನು ಬಂದಿದ್ದಾಯ್ತು, ತಿಂದಿದ್ದಾಯ್ತು, ಮಜಾ ಮಾಡಿದ್ದಾಯ್ತು. ಇವಾಗ ಹೊರಡುವಂತ ಸಮಯ ಬೆಂಗಳೂರಿಗೆ. ಮತ್ತೆ ಬ್ಯಾಗ್ ಹಿಡಿ ಸೀದಾ ನಡಿ. ನಾಳೆ ನಿಂದು ಏನದು ನಾಳೆ ಅದೇ ಕೆಲಸ ಅದೇ ಇದು ಅದೇ ಟ್ರಾವೆಲಿಂಗ್ ಕಂಡ್ರೆ ಬೇಜಾರಾಗುತ್ತಪ್ಪ. ಇವತ್ತು ಮಾತ್ರ ಮಜಾ ಇತ್ತು. ನೆನ್ನೆ ಇವತ್ತಲ್ಲ, ನೆನ್ನೆ ಮೊನ್ನೆ ನೈಟ್ ಮಜಾ ಇತ್ತು, ಫುಲ್ ಮಜಾ ಇತ್ತು ನೈಟ್. ಸೊ ಸರಿ, ಇನ್ನೇನೋ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.